ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತೇನೆ, ನೀವು ಗ್ಯಾರಂಟಿ ಯೋಜನೆಯನ್ನ ಮರುಪರಿಶೀಲನೆ ಮಾಡ್ತೀನಿ ಅಂತೇಳಿ ಗ್ಯಾರಂಟಿ ಯೋಜನೆಗಳಿಗೂ ಕೂಡ ಕನ್ನ ಹಾಕ್ತಾ ಇದ್ದೀರಿ. ಈಗ ಈ ವರದಿಯನ್ನು ಕೂಡ ಧೂಳಿಡಲಿಕ್ಕೆ ಬಿಟ್ಟಿದ್ದೀರಿ. ಇದನ್ನ ಕಸ ವಿಲೇವಾರಿಗೆ ಈ ವರದಿಯನ್ನ ಇವತ್ತು ಕಳಿಸ್ತಾ ಇದ್ದೀರಿ. ಅವತ್ತು ಜಯಪ್ರಕಾಶ್ ಹೆಗಡೆ ವರದಿಯನ್ನ ವಿರೋಧ ಮಾಡಿದಂತ ಅವತ್ತಿನ ಉಪಮುಖ್ಯಮಂತ್ರಿಗಳು ಇವತ್ತು ಕಾಂತರಾಜ್ ವರದಿ ಎಲ್ಲಿದೆ, ಕಾಂತರಾಜ್ ವರದಿಯ ಸ್ಥಿತಿಗತಿಗಳೇನು, ಇದರ ಆಯಾಮಗಳಲ್ಲಿ ಸರ್ಕಾರದ ನಿಲುವುಗಳೇನು ಅನ್ನುವಂಥದ್ದನ್ನ ಇವತ್ತಿನ ಮುಖ್ಯಮಂತ್ರಿಗಳು ಸ್ಪಷ್ಟ ಮಾಡ್ತಾರ? ಇದು ನಮಗೆ ಬಹಳ ಅಗತ್ಯವಾಗಿ ಬೇಕಾಗಿರುವಂಥ ಸಂಗತಿ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ, ಆಗಸ್ಟ್ನಲ್ಲಿ ಅಧಿವೇಶನ, ನೀವು ಮಳೆ ಬರಲಿದ್ರೆ ಬೆಳೆನೇ ಬೇಡ ಅಂತ ಹೇಳಿದಂಥವ್ರು, ಈಗ ಈ ವರದಿಯ ಕುರಿತಂತೆ ಅಧಿವೇಶನದಲ್ಲಿ ನಿಮ್ಮ ಸ್ಪಷ್ಟವಾದಂಥ ನಿಲುವನ್ನ, ಹಿಂದುಳಿದ ವರ್ಗದವರಿಗೆ ಬೇಕಾದಂಥ ಸ್ಪಷ್ಟವಾದಂಥ ನಿಲುವನ್ನ ಇವತ್ತು ತೆಗೆದುಕೊಳ್ಬೇಕು. ಮತ್ತೆ ಬಹಳ ಒಂದು ವಿಚಿತ್ರ ಏನು ಅಂತ ಕೇಳಿದ್ರೆ, ಮತ್ತೆ ಆಶ್ಚರ್ಯ ಏನು ಅಂತ ಕೇಳಿದ್ರೆ, ಸೆಪ್ಟೆಂಬರ್ನಲ್ಲಿ ಮಧುಸೂದನ್ ನಾಯಕ್ ವರದಿ ರಿಪೋರ್ಟ್ ಪ್ರಾರಂಭ ಆಯಿತು, ಸಮೀಕ್ಷೆ ಪ್ರಾರಂಭ ಆಯಿತು. ಅಕ್ಟೋಬರ್ 31ಕ್ಕೆ ಅವ್ರು ಮುಗಿಸಿದ್ರು. ನಾವು ಪದೇ ಪದೇ ಕೇಳ್ತಾ ಇದ್ವಿ, ವರದಿ ರಿಪೋರ್ಟ್ ಕೊಡಿ ಅಂತ. ನಾನು ವಿಧಾನಸಭೆನಲ್ಲೂ ಕೂಡ ಒತ್ತಾಯ ಮಾಡಿದ್ವಿ. ಬಿಜೆಪಿ ಬಹಿರಂಗವಾಗಿ ಅವ್ರನ್ನ ಆಯೋಗವನ್ನು ಭೇಟಿ ಮಾಡಿ ವರದಿಯನ್ನ ಬಿಡುಗಡೆ ಮಾಡಿ ಅಂತ ನಾವು ಕೇಳಿದ್ವಿ. ಅವತ್ತು ಯಾವುದಕ್ಕೂ ಇದನ್ನು ಅವರು ಉಲ್ಲೇಖ ಮಾಡಲಿಲ್ಲ. ಈಗ ಮೇ 26ನೇ ತಾರೀಕು ಹೈಕಮಾಂಡ್ ರಾಜೀನಾಮೆ ಕೊಡು ಅಂತ ಕೇಳಿದಾಗ 27ನೇ ತಾರೀಕು ವರದಿ ಕೊಟ್ಬಿಡ್ತಾರೆ ಅಂತಂದ್ರೆ ವರದಿ ಯಾರ ಕೈನಲ್ಲಿತ್ತು? ಒಂದು ಟ್ವೀಟ್ ಮಾಡಿದಾಗ ನಕ್ಸಲರು ಬಂದು ಕೃಷ್ಣಾದಲ್ಲಿ ಶರಣಾಗ್ತಾರೆ. ಡೆಲ್ಲಿಯಿಂದ ರಾಜೀನಾಮೆ ಕೊಡು ಅಂತ ಕೇಳಿದ ತಕ್ಷಣನೇ ಇಲ್ಲಿ 27ನೇ ತಾರೀಕು ವರದಿ ಕೈ ಸೇರುತ್ತೆ ಅಂತಂದ್ರೆ ಆಯೋಗ ವರದಿಯನ್ನ ರಚನೆ ಮಾಡ್ತಾ ಇದೆಯೋ, ಇವತ್ತು ವರದಿಯನ್ನ ಕೃಷ್ಣಾ ಕಚೇರಿನಲ್ಲಿ ವರದಿ ತಯಾರಾಗ್ತಿದ್ಯೋ, ಅದು ಅರ್ಥ ಆಗ್ತಾ ಇಲ್ಲ ನಮಗೆ. ಮತ್ತೆ ರಾಹುಲ್ ಗಾಂಧಿ ಅವರು ಪದೇ ಪದೇ ಅಹಿಂದದ ಬಗ್ಗೆ ಮಾತಾಡ್ತಾರೆ. ಜಯಪ್ರಕಾಶ್ ಹೆಗಡೆ ವರದಿಯನ್ನ ವಿರೋಧ ಮಾಡಿದ್ಯಾಕೆ ರಾಹುಲ್ ಗಾಂಧಿ ಅವರು? ಈಗ ಮಧುಸೂದನ್ ನಾಯಕ್ ವರದಿಯ ಬಗ್ಗೆ ಕಾಂಗ್ರೆಸ್ಸಿನ ಹೈಕಮಾಂಡ್ ಯಾಕೆ ಮೌನ ವಹಿಸಿದೆ? ಕಾಂಗ್ರೆಸ್ ಹುಟ್ಟಿದಾಗಿನಿಂದ ಇವತ್ತಿನ ತನಕ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ಸಿನ ಕುಟುಂಬ ಒಬಿಸಿಗೆ ನಿರಂತರವಾದಂಥ ಅನ್ಯಾಯವನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾಡ್ತಾ ಬಂದಿದೆ. 50ರಲ್ಲಿ ಒಬಿಸಿಗೆ ನ್ಯಾಯ ಕೊಡಲಿಕ್ಕೆ ರಚನೆ ಆದಂಥ ಕಾಕಾ ಕಾಲೇಲ್ಕರ್ ವರದಿ, ಅವತ್ತು ಇದನ್ನು ವಿರೋಧ ಮಾಡಿದ್ದು ರಾಹುಲ್ ಗಾಂಧಿ ಅವರ ಹಿರಿಯ ಕುಟುಂಬನೇ. ನಂತರ ಮಂಡಲ್ ವರದಿಯ ಶಿಫಾರಸುಗಳನ್ನ ವಿರೋಧ ಮಾಡಿದ್ದು ಇದೇ ರಾಹುಲ್ ಗಾಂಧಿ ಅವರ ಕುಟುಂಬ. ಇವತ್ತು ಜಯಪ್ರಕಾಶ್ ಹೆಗಡೆ ವರದಿ ಮತ್ತು ಉಳಿದಂತ ಎಲ್ಲ ವರದಿಗಳನ್ನ ವಿರೋಧ ಮಾಡಿ ಇದನ್ನ ಕಸದ ಬುಟ್ಟಿಗೆ ಹಾಕೋದ್ರಲ್ಲಿ ರಾಜ್ಯದ ಕಾಂಗ್ರೆಸ್ಸಿನ ಪಾತ್ರ ಎಷ್ಟಿದೆಯೋ ಅಷ್ಟೇ ರಾಹುಲ್ ಗಾಂಧಿ ಕುಟುಂಬದ ಪಾತ್ರವೂ ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿದೆ. ಆ ಹಿನ್ನೆಲೆಯಲ್ಲಿ ಇದನ್ನ ದಿನದೂಡೋದ್ರಲ್ಲಿ ಅರ್ಥ ಇಲ್ಲ. ತಕ್ಷಣ ಇದನ್ನ ಒಂದು ಕಾಳಜಿ ಇದ್ರೆ, ಬದ್ಧತೆ ಇದ್ರೆ ಇದನ್ನ ಮಂಡನೆ ಮಾಡಿ ಇದನ್ನ ಸಾರ್ವಜನಿಕ ಚರ್ಚೆಗೆ ಇದನ್ನ ಬಿಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ. ನಮಗೆ ಬಹಳ ಅಗತ್ಯವಾಗಿ 6 ಕೋಟಿ ಜನರನ್ನ ನೀವು ಸಮೀಕ್ಷೆ ಮಾಡಿದ್ದೀರಿ ಅಂತ ಹೇಳಿ ಪದೇ ಪದೇ ಅವರು ಹೇಳಿದ್ರು. ಎಷ್ಟು ಕುಟುಂಬಗಳನ್ನ ಸಮೀಕ್ಷೆ ಮಾಡಿದ್ದಾರೆ? ಆ ಸಮೀಕ್ಷೆನಲ್ಲಿ ಆರ್ಥಿಕ ಸಮೀಕ್ಷೆಗಳೇನಿದೆ, ಶೈಕ್ಷಣಿಕ ಸಮೀಕ್ಷೆನಲ್ಲಿ ಏನಿದೆ, ಸಾಮಾಜಿಕ ಸಮೀಕ್ಷೆ ಏನಿದೆ, ಇವೆಲ್ಲವೂ ಕೂಡ ಡೇಟಾ ಸಿಕ್ಕರೆ ಬಜೆಟಿನ ಅನುಷ್ಠಾನ ಕಾರ್ಯಕ್ರಮಗಳು, ಇಲಾಖೆಯ ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಕಾಂಗ್ರೆಸ್ ತನ್ನ ನಿಲುವನ್ನು ಸ್ಪಷ್ಟ ಮಾಡಬೇಕು ಮತ್ತು ವಿಧಾನಸಭಾ ಅಧಿವೇಶನದಲ್ಲಿ ಇದನ್ನು ಮಂಡನೆ ಮಾಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳನ್ನು ಆಗ್ರಹಿಸ್ತೇನೆ.